ಕರ್ನಾಟಕದ ಎಲ್ಲ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ. ಸ್ನೇಹಿತರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ಒಂದು ಯುವ ಸಮುದಾಯಕ್ಕೆ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು. ನಾವು ಅಧಿಕಾರಕ್ಕೆ ಬಂದ ನಂತರ ಪ್ರತಿ ವರ್ಷಕ್ಕೆ 1,00,000 ಹುದ್ದೆಗಳನ್ನ ಫಿಲ್ಲಪ್ ಮಾಡ್ತೀವಿ ಅಂತೇಳಿ. ಇವತ್ತಿನ ಸಿಚುವೇಶನ್ದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಯುವಕರು ಏನು ಪಾತ್ರ ಬೀದಿ ಬಂದು ಇವತ್ತಿನ ಘಟನೆಗಳನ್ನ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರ 3 ವರ್ಷದ ಅವಧಿ ಒಳಗೆ ಯಾವ ಒಂದು ಹುದ್ದೆಯನ್ನು ಫಿಲ್ಲಪ್ ಮಾಡ್ತಾ ಇಲ್ಲ, ಮತ್ತು ಆಶ್ವಾಸನೆಯನ್ನು ಏನು ಕೊಟ್ಟಿತ್ತು ಆ ಆಶ್ವಾಸನೆಯನ್ನು ಈಡೇರಿಸ್ತಾ ಇಲ್ಲ. ಈ ಗ್ಯಾರಂಟಿಗಳಿಂದ ಈ ಒಂದು ಸಮಸ್ಯೆ ಆಗಿದೆ ಅಂತೇಳಿ ಎಲ್ರಿಗೂ ಚೆನ್ನಾಗಿ ಗೊತ್ತು. ಆದರೆ ಈ ಒಂದು ಸಮಸ್ಯೆ ಏನೈತಲ್ಲ, ನಾವು ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಒಂದು 15 ಲಕ್ಷಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ನಾವೆಲ್ಲ ಸುಮಾರು ವರ್ಷಗಳಿಂದ ಓದ್ತಾ ಇದ್ದೀವಿ. ಹಾಗಾದರೆ ನಮಗೆ ಏನು ಹೇಳ್ತಾ ಇದ್ದೀರಿ, ನೀವು ಯಾಕೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ನೀವು ಬಂದ್ರಿ ಅಂತೇಳಿ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀವಿ. ಬೆಂಗಳೂರಲ್ಲಿ ಮಾಡಿದ್ದೀವಿ, ಧಾರವಾಡದಲ್ಲಿ ಮಾಡಿದ್ದೀವಿ, ಕಲಬುರಗಿಯಲ್ಲಿ ಮಾಡಿದ್ದೀವಿ, ವಿಜಯಪುರದಲ್ಲಿ ಮಾಡಿದ್ದೀವಿ. ಆದರೆ ಸರ್ಕಾರ ಯಾವುದೇ ಇದಕ್ಕೆ ಕಿಂಚಿತ್ತು ಏನು ಪಾತ್ರ ಒಂದು ಸಣ್ಣ ಒಂದು ರೆಸ್ಪಾನ್ಸ್ ಸಹಿತ ಏನು ಪಾತ್ರ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಈ ಮುಂದಿನ ದಿನಗಳಲ್ಲಿ ನೋಡಿ, ನೇಪಾಳ ಮಾದರಿ, ಶ್ರೀಲಂಕಾ ಮಾದರಿ ಅಂತೇಳಿ ತಾವೆಲ್ಲ ಗಮನಿಸ್ತಾ ಇದ್ರಿ. ಆ ಒಂದು ಮಾದರಿ ಕರ್ನಾಟಕಕ್ಕೆ ಹೋಗೋದು ಬೇಡ ಅಂತೇಳಿ ನಾವು ಸಾಕಷ್ಟು ನಿನ್ನೆ ದಿನ ಧಾರವಾಡದಲ್ಲಿ ಒಂದು ಪ್ರತಿಭಟನೆ ಆಯಿತು. ಭಾಳ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ. ನಮ್ಮ ಯುವ ಸಮುದಾಯದಲ್ಲಿ ಏನು ಅದು ಒಂದು ಕಿಚ್ಚಿದೆ ಅಲ್ಲ, ಅದನ್ನೇನಾದರೂ ನಾವು ಗಮನಿಸಿದ್ದೆ ಆದರೆ ಕರ್ನಾಟಕನೇ ಏನು ಪಾತ್ರ ಒಂದು ರಣಭೀಕರವಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರದ ಒಂದು ಗಮನಕ್ಕಿರಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು 2,87,000 ಹುದ್ದೆಗಳು ಖಾಲಿ ಇದೆ, ಕನಿಷ್ಠ 1,00,000 ಹುದ್ದೆ ಅನ್ನೋದನ್ನು ನೀವು ತುಂಬಲಿಲ್ಲ ಅಂತಂದರೆ ಖಂಡಿತ ರಕ್ತಕ್ರಾಂತಿ ಆಗುತ್ತೆ. ನಾನು ಇದನ್ನು ಹೇಳ್ತಾ ಇದ್ದೀನಿ, ಎಲ್ಲ ಒಂದು ರಾಜಕಾರಣಿಗಳು ಗಮನಿಸಬೇಕಾಗತ್ತೆ. ಯಾಕಂತಂದರೆ ಯುವ ಸಮುದಾಯ ಈ ಒಂದು ಮಟ್ಟಕ್ಕೆ ಯಾವತ್ತೂ ಬಂದಿರಕ್ಕಿಲ್ಲ. ಆದರೆ ನಮಗನಿಸ್ತಾ ಇದೆ 3 ವರ್ಷದ ಅವಧಿ ಒಳಗೆ ಯಾವುದೂ ಒಂದು ಹುದ್ದೆಗಳನ್ನು ಫಿಲ್ಲಪ್ ಆಗ್ತಾ ಇಲ್ಲ. ಲಕ್ಷಾಂತರ ಯುವಕರು ಏನು ಪಾತ್ರ ಇವತ್ತು ಬೀದಿಗೆ ಬರುವಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊತ್ತು ಇವತ್ತು ನಾವು JDS ಕಚೇರಿಗೆ ಬಂದು ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ. ಇವತ್ತು ಅವ್ರ ಸಪೋರ್ಟ್ ನಾವು ತೆಗೆದುಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ಏನು ಪಾತ್ರ ಈ ಒಂದು ಸಿಚುವೇಶನ್ ಏನು ಪಾತ್ರ ಮುಂದುವರಿದು ಬೇಡ. ಆಲ್ರೆಡಿ ಏನು ಪಾತ್ರ ಸಾಕಷ್ಟು ಹಾನಿಕರ ಆಗ್ತಾ ಇದೆ. ಸಾಕಷ್ಟು ಯುವಕರ ಆತ್ಮಹತ್ಯೆಗೆ ಸುಸೈಡ್ಗೆ ಬಲಿ ಆಗ್ತಾ ಇದ್ದಾರೆ. ಯಾಕಂದರೆ ಲೈಬ್ರರಿ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಒಂದು ಸಮಸ್ಯೆ ಮನೆಯೊಳಗೆ ಏನು ಪಾತ್ರ ಸಾಕಷ್ಟು ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ 5 ವರ್ಷ 10 ವರ್ಷದಿಂದ ಏನು ಪಾತ್ರ ನಾವೆಲ್ಲ ಕೂತು ಓದ್ತಾ ಇದ್ದೀವಿ. ಅದಕ್ಕೆ ಈ ಪರಿಸ್ಥಿತಿಯನ್ನು ಕೈ ಮೀರಿ ಹೋಗೋಕ್ಕಿಂತ ಮುಂಚೆ ಮಾನ್ಯ ಘನ ಸರ್ಕಾರ ಅಂತ ಹೇಳ್ತಾ ಇದ್ದೀನಿ ನಾನು, ಇದನ್ನು ಎಚ್ಚೆತ್ತುಕೊಂಡು ಕನಿಷ್ಠ ಹುದ್ದೆಗಳನ್ನ ತಕ್ಷಣ ಏನು ಪಾತ್ರ ಇದನ್ನು ನೀವು ನೇಮಕಾತಿ ಮಾಡಲಿಕ್ಕೆ ಆರಂಭ ಮಾಡಲಿಕ್ಕೆ ಒಂದು ಆದೇಶನ ಕೊಡಬೇಕಾಗತ್ತೆ. ಒಳ ಮೀಸಲಾತಿ ಮುಗೀತು, ಆಮೇಲೆ ಅದು ಯಾವುದು 56% ಮೀಸಲಾತಿ ತೆಗೆದುಕೊಂಡು ಬಂದ್ರಿ. ಇಂಥವೆಲ್ಲ ನಾಟಕಗಳು ಎಲ್ಲ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂತಂದರೆ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ವಾರದಲ್ಲೇ ಏನು ಪಾತ್ರ ಈ ಮೀಸಲಾತಿ ಪ್ರಾಬ್ಲಮ್ ಮುಗಿಸ್ಬೋದು. ಕೋರ್ಟ್ ಹೇಳಿದೆ 94%ಗೆ ನೀವು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ, ನೀವು ಮಾಡಿರಿ ಅಂತೇಳಿ ಕೋರ್ಟ್ ಹೇಳ್ತಾ ಇದೆ ಅಂತಂದರೆ ಅದನ್ನು ನೀವು ಆ ರೀತಿ ಮಾಡ್ಬೋದಾಗಿತ್ತು. ಆದರೆ ನಿಮ್ಮಲ್ಲಿ ಏನು ಪಾತ್ರ ಸರ್ಕಾರ ಪಾಪರಾಗಿದೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ. ಆದರೆ ನಾವು ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದರೆ, ನೀವು ನಮಗೊಂದು ಆಶ್ವಾಸನೆ ಕೊಟ್ಟಿರಿ. ಏನು ಕೊಟ್ಟಿರಿ ಅಂತಂದರೆ 1 ವರ್ಷದ ಅವಧಿಯೊಳಗೆ 1,00,000 ಹುದ್ದೆಗಳನ್ನ ಫಿಲ್ಲಪ್ ಮಾಡ್ತೀವಿ ಅಂತೇಳಿ. ಇದು ಖಂಡಿತ ನೀವು ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಇನ್ನು 2 ವರ್ಷದ ಅವಧಿ ಒಳಗೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ಅನ್ನೋದು ಈ ನಾನು ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ತಕ್ಷಣ ಎಚ್ಚೆತ್ತುಕೊಂಡು ಮುಂದಿನ ಈ ಒಂದು ವಾರದ ಅವಧಿ ಒಳಗೆ ಏನಾದರೂ ತುಂಬಲಿಲ್ಲ ಅಂತಂದರೆ ಮತ್ತೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ. ಇದನ್ನು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.